ಗ್ಯಾಂಗ್ ಅಲ್ಲಿ ಗೋವಾಗ ಹೋಗಿ ಬೀಚ್ ಅಲ್ಲಿ ಎದ್ದು ಬಿದ್ದು ಒದ್ದಾಡಿ ಸುಸ್ತಾಗಿ ಹೊಟ್ಟೆಗಿಟ್ಟೆ ಅಷ್ಟು ನಾಟಿ ಸ್ಟೈಲ್ ಅಡಿಗೆ ತಿನ್ಬೇಕು ಅಂತ ಅನ್ಸ್ರೆ ಶಿಸ್ತ ನಿಮ್ ಗ್ಯಾಂಗ್ ನ ಈ ಹೋಟ್ಲು ಕರ್ಕೊಂಡು ಹೋಗ್ಬಿಡಿ. ನಮ್ ಕನ್ನಡಿಗರು ಶುರು ಮಾಡಿರೋ ಹೋಟ್ಲು. ಇಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ ಅದು ಇದು ಅಂತ ಬೇಜಾನ್ ಸಿಗುತ್ತೆ. ಯಾವ್ದಿದು ಹೋಟ್ಲು ಅಂತ ಅಂದ್ರೆ ನೋಡ್ತಿರ್ಗೆ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ನಾರ್ತ್ ಗೋವಾ ಕಲಂಗೂಡ್ ಸರ್ಕಲ್ ಹತ್ರ ಇರೋ ಪಂಟೂಸ್ ಬೆಂಗಳೂರು ಕಿಚನ್ ಗೆ ಬಂದಿದ್ದೀನಿ. ಈ ಹೋಟ್ಲುನ ಈ ತಾಯಿ ಬೆಂಗಳೂರಿಂದ ಗೋವಾಗ್ ಹೋಗಿ ಹೋಟ್ಲುನ ಶುರು ಮಾಡಿ. ಇಲ್ಲಿ ಪಕ್ಕ ನಾಟಿ ಸ್ಟೈಲ್ ಅಡಿಗೆಗಳು ಸಿಗುತ್ತೆ. ಈ ರೆಸ್ಟೋರೆಂಟ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಯಾವುದೇ ಐಟಮ್ ಕೂಡ ರೆಡಿ ಮಾಡಿ ಇಟ್ಟಿರಲ್ಲ. ಹೋಗಿದ ತಕ್ಷಣ ಆರ್ಡರ್ ಮಾಡಿದ್ರೆ 20 ನಿಮಿಷದಲ್ಲಿ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡ್ ಬಂದು ಕೊಡ್ತಾರೆ. ಇಲ್ಲಿ ನಾನೇನೇನ್ ತಗೊಂಡೆ ಅಂತಂದ್ರೆ ಮುದ್ದೆಗೆ ಮಟನ್ ಚಾಪ್ಸ್, ಚಿಲ್ಲಿ ಚಿಕನ್, ಚಿಕನ್ 65, ಚಿಕನ್ ಬಿರಿಯಾನಿ, ಪ್ರಾನ್ಸ್ ಇಷ್ಟು ಕೂಡ ತಗೊಂಡ್ವಿ. ಹಂಗೆ ಒಂದು ಸ್ಲೈಸ್ ಫಿಶ್. ಇನ್ನ ಟೇಸ್ಟ್ ವಿಚಾರಕ್ಕೆ ಹೋದ್ರೆ ಮುದ್ದೆಗೆ ಮಟನ್ ಚಾಪ್ಸ್ ಅಂತೂ ಕಾಂಬಿನೇಷನ್ ಮಸ್ತ್ ಆಗಿತ್ತು. ಮಟನ್ ಚಾಪ್ಸ್ ಅಂತೂ ಸ್ಪೈಸಿಯಾಗಿ ಮಟನ್ ಅಚ್ಚಕಟ್ಟಾಗಿ ಬಂದಿತ್ತು, ತಿನ್ನಕ್ಕೆ ಮಜವಾಗಿತ್ತು. ಇನ್ನ ಚಿಲ್ಲಿ ಚಿಕನ್ ಅಂತೂ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ರು, ಏನೋ ಒಂಥರ ತಿನ್ನಕ್ಕೆ ಸಕ್ಕತ್ತಾಗಿತ್ತು. ಇನ್ನ ಬಿರಿಯಾನಿ ಅಂತೂ ಮೈಲ್ಡ್ ಆಗಿ ಫ್ರೆಶ್ ಆಗಿ ಬೇರೆ ಇತ್ತು. ತಿಂತಾ ಇದ್ರೆ ಇನ್ನೊಂಚೂರು ತಿಂತಾ ಇರ್ಬೇಕು ಅಂತ ಅನಿಸ್ತು. ಪ್ರತಿಯೊಂದು ಕೂಡ ರೀಸನಬಲ್ ಆಗಿ ಇತ್ತು. ಇಲ್ಲಿ ಬರೀ ಊಟ ಅಷ್ಟೇ ಅಲ್ಲ, ಈ ರೆಸ್ಟೋರೆಂಟ್ ಪಕ್ಕ ಇವ್ರದೇ ಪ್ರೀಮಿಯಂ ಆಗಿರೋ ಹೋಟೆಲ್ ಇದೆ. ಇಲ್ಲಿ ನಿಮ್ಗೆ ಡಿಲೆಕ್ಸ್ ರೂಮ್ ಗಳು ಸಿಗುತ್ತೆ. ನೀವು ಫ್ರೆಂಡ್ಸ್ ಜೊತೆ ಆದ್ರೂ ಹೋಗಿ, ಫ್ಯಾಮಿಲಿ ಜೊತೆ ಆದ್ರೂ ಹೋಗಿ, ಅಥವಾ ಕಪಲ್ಸ್ ಜೊತೆ ಆದ್ರೂ ಹೋಗಿ. ಸೀಸನ್ ತಕ್ಕಂಗೆ ಪ್ರೈಸ್ ಗಳು ಚೇಂಜ್ ಆಗ್ತಾ ಇರುತ್ತೆ. ಅವ್ರ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಸ್ಟೇ ಬೇಕು ಅಂತಂದ್ರೆ ಫೋನ್ ಮಾಡಿ ಒಂದ್ಸತಿ ಕೇಳ್ಕೊಳ್ಳಿ. ಇದೇ ಹೆಚ್ಚಿನ ಕಂಟೆಂಟ್ ಗಳಿಗೆ ಫಾಲೋ ಮಾಡಿ. ಮುಂದೆ ಸಿಗೋಣ. ಟಾಟಾ ಬೈ ಬೈ. ಸಬ್ಸ್ಕ್ರೈಬ್ ಮಾಡಿ.